ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಮಿನಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಎಲ್ಲ ಕಡೆ ಹೊಸ ಹೊಸ ಗಿಡಗಳನ್ನು ನಟ್ಟಿದ್ದೇವೆ ನಾವು. ಅಡಿಕೆ ಗಿಡ, ಈ ಅಡಿಕೆ ಗಿಡದಲ್ಲಿ ಪ್ಲಾಸ್ಟಿಕ್ ಎಲ್ಲ ಬರ್ತದಲ್ಲ, ಇದನ್ನೆಲ್ಲ ನಾನು ಹೆಕ್ಕಿ ಒಂದು ಕಡೆಯಲ್ಲಿ ಹಾಕಿಡ್ತೇನೆ. ಎಲ್ಲ ಪ್ಲಾಸ್ಟಿಕ್ ನೋಡ್ಬೋದು. ಇಲ್ಲಿ ಕೆಲಸದವರು ನಡುವಾಗ ಪ್ಲಾಸ್ಟಿಕ್ಕಿಂದ ತೆಗೆದು ಡೈರೆಕ್ಟಾಗಿ ಮಣ್ಣಿಗೆ ನಡ್ತಾರೆ. ಈಗ 4-5 ದಿವಸ ಆಗಿದೆ ಇದು ನಟ್ಟು. ಈಗ ಇದರಿಂದ ಸಿಕ್ಕಿರುವಂಥ ಪ್ಲ್ಯಾಸ್ಟಿಕ್ಕನ್ನೆಲ್ಲ ತಗೊಂಡೋಗಿ, ಯಾಕಂತ ಹೇಳಿದರೆ ನಮ್ಮ ಜಾಗದಲ್ಲಿ, ನಮ್ಮ ಅಡಿಕೆ ಕೃಷಿ ಅಥವಾ ಯಾವುದೇ ಕೃಷಿ ಭೂಮಿಯಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಹಾಕಬಾರ್ದು. ಇಲ್ಲೆಲ್ಲ ಉಂಟು ಪ್ಲ್ಯಾಸ್ಟಿಕ್ಕನ್ನು ಹಾಕಿದ್ದಾರೆ. ಅವರಿಗೆ ನಾನು ನಡುವಾಗ ಹೇಳಲಿಲ್ಲ, ಹೇಳಿದರೆ ಒಂದು ಬಕೆಟಲ್ಲಿ ಹಾಕಿಟ್ಟಿರ್ಬೋದು. ದಯವಿಟ್ಟು ಪ್ಲ್ಯಾಸ್ಟಿಕ್ಕನ್ನೆಲ್ಲ ಯಾರೆಲ್ಲ ತೋಟದಲ್ಲಿ ಹಾಕ್ತೀರಿ ಹೀಗೆ, ದಯವಿಟ್ಟು ಅದನ್ನು ಹೆಕ್ಕಿ ಒಂದು ಕಡೆ ಅದನ್ನು ಡಿಸ್ಪೋಸ್ ಮಾಡೋದಾಗಿರ್ಬೋದು, ಡಸ್ಟ್ಬಿನ್ನಿಗೆ ಹಾಕೋದಾಗಿರ್ಬೋದು, ಆ ವಿಚಾರವನ್ನು ಮಾಡಬೇಕು. ಇಲ್ಲಾಂದರೆ ನಿಮ್ಮ ಭೂಮಿಯಲ್ಲಿರುವಂತಹ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ. ನಿಮಗೆ ಈಗ ಗೊತ್ತಿರ್ಬೋದು, ನಮಗೆ ಕಣ್ಣಿಗೆ ಕಾಣುವ ಪ್ಲ್ಯಾಸ್ಟಿಕ್ಗಿಂತವೂ ಮೈಕ್ರೋ ಪ್ಲ್ಯಾಸ್ಟಿಕ್ ಅಂತ ನಾವೇನಂತ ಕರಿತೇವೆ. ಸೊ ಆ ಮೈಕ್ರೋ ಪ್ಲ್ಯಾಸ್ಟಿಕ್ ಇನ್ನೂ ಆ ಮನುಷ್ಯರಿಗೆ ಎಫೆಕ್ಟ್, ಮನುಷ್ಯನ ದೇಹಕ್ಕೆ ಎಫೆಕ್ಟ್. ತಿನ್ನುವಂತಹ ಫುಡ್ಡಲ್ಲಿ, ಕುಡಿಯುವಂಥ ನೀರಲ್ಲಿ, ಎಲ್ಲದರಲ್ಲಿ ಮೈಕ್ರೋ ಪ್ಲ್ಯಾಸ್ಟಿಕ್ ಹೆಚ್ಚಾಗ್ತಾ ಉಂಟು. ಆ ಮೈಕ್ರೋ ಪ್ಲ್ಯಾಸ್ಟಿಕ್ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ, ಈ ರೀತಿ ನಾವು ಪ್ಲ್ಯಾಸ್ಟಿಕ್ಕನ್ನು ಒಟ್ರಾಶಿ ಡಿಸ್ಪೋಸ್ ಮಾಡುವ ಕಾರಣಕ್ಕೋಸ್ಕರ ಬರ್ತದೆ. ಇದನ್ನೆಲ್ಲವನ್ನು ಒಂದು ಕಡೆ ರಾಶಿ ಹಾಕಿ ನಂತರ ಒಂದು ಸರಿಯಾದ ಜಾಗದಲ್ಲಿ ಅದನ್ನು ಡಿಸ್ಪೋಸ್ ಮಾಡುವಂಥದ್ದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ.